ಬಿಗ್ ಬಾಸ್ ಇಂದ ಹೊರಗಡೆ ಹೋಗ್ತೀರಾ, ಫಸ್ಟ್ ಕಾಲ್ ಸೀರಿಯಲ್ ಏನು ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸರ್. ನಂಗೆ ಇಷ್ಟು ಬೇಗ ಬಿಗ್ ಬಾಸ್ ಇಂದ ಆಚೆ ಬಂದ ತಕ್ಷಣ ನಂಗೊಂದು ಸೀರಿಯಲ್ ಅಲ್ಲಿ ಆಪರ್ಚುನಿಟಿ ಸಿಗತ್ತೆ ಅಂತ. ಆ, ಮಧು ಸರ್ ಆಗ್ಲಿ ಮಹೇಶ್ ಸರ್ ಆಗ್ಲಿ ಒಂದು 3 days ಅಲ್ಲೇ ನಂಗೆ ಬಂದ್ಬಿಟ್ಟು ಹೇಳ್ತಾರೆ ಹಿಂಗೊಂದು ರೋಲ್ ಇದೆ ಮಾಡ್ತೀರಾ ಅಂತ. ಬಿಕಾಸ್ ಅವ್ರ ಕಾನ್ಫಿಡೆನ್ಸ್ ಇತ್ತು ಸೂರಜ್ ಸೂಟ್ ಆಗ್ತಾನೆ ಈ ರೋಲ್ಗೆ ಅಂತ. ಬಟ್ ನಾನು ಸ್ವಲ್ಪ ಕನ್ಫ್ಯೂಸ್ ಸ್ಟೇಟ್ ಅಲ್ಲಿ ಇದೆ ಬಿಕಾಸ್ ಆಕ್ಟಿಂಗ್ ನಂದು ಲಿಸ್ಟ್ ಅಲ್ಲೇ ಇರ್ಲಿಲ್ಲ. ಆಚೆ ಬಂದ್ಮೇಲೆ ನಂದೊಂದು ಚಿಕ್ಕದಾಗ ಒಂದು ಹೋಟೆಲ್ ಮಾಡಬೇಕು ಅಥವಾ ಒಂದು ಚಿಕ್ಕ ರೆಸ್ಟೋರೆಂಟ್ ಮಾಡಬೇಕು ಅನ್ನೋ ಪ್ಲಾನ್ ಅಲ್ಲೇ ಇದ್ದೆ. ಬಟ್ ಎಲ್ಲೋ ಒಂದ್ ಕಡೆ ಇತ್ತು, ಅಷ್ಟು ಜನ ಆರ್ಟಿಸ್ಟ್ ಜೊತೆ ಬಿಗ್ ಬಾಸ್ ಮನೆ ಒಳಗೆಲ್ಲ ಇದ್ ಬಂದ್ಮೇಲೆ ಓಕೆ ಐ ಶುಡ್ ಗಿವ್ ಇಟ್ ಅ ಟ್ರೈ ಅಂತ ಇತ್ತು. ಬಟ್ ಇಷ್ಟು ಬೇಗ ಆಪರ್ಚುನಿಟಿ ಬರುತ್ತೆ ಅಂತ ಗೊತ್ತಿರ್ಲಿಲ್ಲ. ಬಟ್ ಬಂದು ಈ ರೋಲ್ ಬಗ್ಗೆ ಎಲ್ಲ ತುಂಬಾ ಹೇಳಿದ್ಮೇಲೆ, ಸ್ಟೋರಿ ಬಗ್ಗೆ ಎಲ್ಲ ಹೇಳಿದ್ಮೇಲೆ ನಂಗೊಂದು ಎಲ್ಲೋ ಕನೆಕ್ಟ್ ಆಯ್ತು. ಬಿಕಾಸ್ ನಾ ಹೊರಗಡೆ ಅನೂಸ್ ಕಿಚನ್ ಅಂತ ನಮ್ದು ಬಿಸ್ನೆಸ್ ಇತ್ತು, ಕೇಟರಿಂಗ್ ಬಿಸ್ನೆಸ್. ಇಲ್ಲಿ ಅಮ್ಮಾಸ್ ಕಾಫಿ ಅಂತ ಇದೆ. ಅಂಡ್ ಆಲ್ಸೋ ಹೇಗೆ ಒಂದು ತಾಯಿ ಆ ಬಿಸ್ನೆಸ್ ನ ಬಿಲ್ಡ್ ಮಾಡಿ ಮಗ ತುಂಬಾ ರೆಸ್ಪಾನ್ಸಿಬಲ್ ಆಗಿ ಹೇಗಿರ್ತಾನೆ ಅಂತ ತೋರಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಸೊ ಸಮ್ವೇರ್ ನನ್ಗೆ ಅದು ಕನೆಕ್ಟ್ ಆಯ್ತು ತುಂಬಾ. ಸೊ ಎಸ್ ಅಂತ ಹೇಳಿದೆ ಸರ್. ಸೊ ಏನಂದ್ರೆ ನೀವು ಫಸ್ಟ್ ಎಂಜಿನಿಯರ್, ಶೆಫ್, ಆಮೇಲೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸು ಸೋಷಿಯಲ್ ಮೀಡಿಯಾದಲ್ಲಿ ಮಾಡಲಿಂಗ್. ಸೊ ಏಕ್ದಮ್ ನಿಮ್ಗೆ ಆ್ಯಕ್ಟಿಂಗ್ ಮಾಡಬೇಕು, ರೋಲ್ ಹೀರೋ ರೋಲ್ ಅಂತ ನೀವು ಭಯ ಶುರು ಆಯ್ತಾ ಫಸ್ಟ್? ಭಯ ಶುರು ಆಗಿದ್ದು ಉಂಟು, ಇನ್ನೂ ಆ ಭಯ ಇರೋದು ಉಂಟು. ತುಂಬಾ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಸರ್ ಇದು. ಒಂದು ಲೀಡ್ ರೋಲ್ ಆಗಿ ನಾನು ಒಂದು ಸೀರಿಯಲ್ಗೆ ಹೋಗ್ತಿದ್ದೀನಿ ಅಂತ ಹೇಳ್ದಾಗ್ಲೇನೆ ನನ್ಗೆಲ್ಲೋ ಒಂದ್ ಕಡೆ ಆ ಕಾನ್ಫಿಡೆನ್ಸ್ ಇತ್ತು. ಇವೆಂಚುಲಿ ನಾನು ಹೋಗ್ತಾ ಹೋಗ್ತಾ ಕಲ್ತ್ಕೋತೀನಿ ಅನ್ನೋ ಒಂದು ಧೈರ್ಯ ಇತ್ತು ನನಗೆ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಭಯ ಆಯ್ತು ಸರ್. ಲೈಕ್ ಆಕ್ಟಿಂಗ್ ಗೊತ್ತೇ ಇಲ್ಲ, ಮುಂದಕ್ಕೆ ಹೇಗಿರುತ್ತೋ. ಅಷ್ಟು ಜನ ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ. ಅಂಡ್ ಸಾಯಿ ಪ್ರಕಾಶ್ ಸರ್ ಆಗಿರ್ಬೋದು, ವಿಜಯ್ ಕಾಶಿ ಸರ್ ಆಗಿರ್ಬೋದು, ಅನುಷಾ ಮ್ಯಾಮ್ ಆಗಿರ್ಬೋದು, ಅಶೋಕ್ ಹೆಗ್ಡೆ ಸರ್ ಆಗಿರ್ಬೋದು, ಇವ್ರನ್ನೆಲ್ಲ ನೋಡಿದಾಗ ಲೈಕ್ ಕಾಸ್ಟಿಂಗ್ ಈ ತರ ಇದ್ದಾಗ ನನಗೆ ಒಂದು ಚೂರಲ್ಲ ತುಂಬಾನೇ ನರ್ವಸ್ ಆಯ್ತು, ಹೇಗೆ ಪರ್ಫಾರ್ಮ್ ಮಾಡ್ತೀನೋ ಹೇಗೆ ಅಂತ. ಬಟ್ ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಡೇ 1 ಇಂದ ಈಗ ಆಲ್ಮೋಸ್ಟ್ ಒಂದು 12 days ಶೂಟ್ ಮಾಡಿದೀವಿ. ಸೊ ಇಲ್ಲಿವರೆಗೂ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಸೊ ಮುಂದೆ ಕೂಡ ಈ ಸಪೋರ್ಟ್ ಅಲ್ಲಿ ನಾನು ತುಂಬಾ ಕಲಿತೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ನನ್ಗೆ ಗೊತ್ತಿದ್ದೇನೆಂದ್ರೆ ನೀವು ಬಿಗ್ ಬಾಸ್ ಮುಂದೆ ಆದ್ಮೇಲೆ ವರ್ಕ್ಶಾಪ್ಗೆ ಹೋಗ್ತೀರಾ. ವರ್ಕ್ಶಾಪಲ್ಲಿ ಆ ವರ್ಕ್ಶಾಪ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಅಲ್ಲಿ ಟ್ರೈನ್ ಮಾಡಿದ್ರು, ಅಲ್ಲಿ ಬೇಸಿಕ್ ಆಗಿ ಏನು ಹೇಳ್ಕೊಟ್ಟು? ಬಿಗ್ ಬಾಸ್ ಇಂದ ಹೊರಗೆ ಬಂದ್ಮೇಲೆ ವರ್ಕ್ಶಾಪ್ ಅಂತ ನಾನು ಹೋಗೋಕ್ಕೆ ಟೈಮ್ ಸಿಗ್ಲಿಲ್ಲ. ಬಿಕಾಸ್ ನಾನು ಹೊರಗೆ ಬರ್ತಿದ್ದಂಗೆ ಒನ್ ಡೇ ಮನೆಗೆ ಹೋಗಿರ್ತೀನಿ, ನೆಕ್ಸ್ಟ್ ಡೇ ಇವ್ರು ಬಂದು ಈ ಥರ ಆಡಿಷನ್ ಅಂತಾರೆ. ಅದ್ರ ನೆಕ್ಸ್ಟ್ ಡೇನೆ ನನಗೆ ಶೂಟ್ ಸ್ಟಾರ್ಟ್ ಆಗಿಬಿಡತ್ತೆ, ಪ್ರೊಮೋ ಶೂಟ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ತುಂಬಾ ಬೇಸಿಕ್ ನಾಲೆಜ್ ನನಗೆ ಹೇಳಿರ್ತಾರೆ, ಹಿಂಗೆ ಕ್ಯಾಮ್ರಾಸ್ ಇಲ್ಲಿರುತ್ತೆ ಅಂತೆಲ್ಲ. ಬಟ್ ನೀಲಾಜಮ್ ಶಿವು ಅವರು ಇದ್ದಾರೆ, ಅವ್ರು ನನ್ನ ಮೆಂಟರ್ ಆಗಿ ಅಸೈನ್ ಮಾಡಿದ್ದಾರೆ. ಸೊ ಪ್ರತಿ ಸೀನ್ ಏನ್ ಬರುತ್ತೆ ಅವ್ರು ನನಗೆ ಅದಕ್ಕೂ ಮುಂಚೆನೆ ನಂಗೆ ಹೇಳಿರ್ತಾರೆ, ಈ ತರ ಎಕ್ಸ್ಪ್ರೆಷನ್ಗಳು ಕೊಡಬೇಕು, ವಾಯ್ಸ್ ಮಾಡ್ಯುಲೇಷನ್ ಇಷ್ಟಿರ್ಬೇಕು. ಮತ್ತೆ ಹೇಳ್ಬೇಕು, ನಂದು ವಾಯ್ಸ್ ತುಂಬಾ ಲೋ ಇರ್ತಿತ್ತು. ಅಲ್ಲಿ ಹೇಳುವಾಗ ಹೆಂಗೆ ಅಂದ್ರೆ ವಾಯ್ಸ್ ಹೈ ಮಾಡಕ್ ಹೋದ್ರೆ ಅದು ಡೈಲಾಗ್ ಡೆಲಿವರ್ ಆಗ್ತಿರ್ಲಿಲ್ಲ. ಸೊ ಡೈಲಾಗ್ ಡೆಲಿವರ್ ಆಗ್ತಿದ್ರೆ ವಾಯ್ಸ್ ಅಷ್ಟು ಹೈ ಪಿಚ್ ಅಲ್ಲಿ ಹೋಗ್ತಿರ್ಲಿಲ್ಲ. ಸೊ ಆ ಪ್ರಾಬ್ಲಮ್ ತುಂಬಾ ಆಗ್ತಿತ್ತು. ಸೊ ಅದ್ರ ಮೇಲೆ ವರ್ಕ್ ಮಾಡ್ತಾ ಹೋದೆ. ಸೊ ಈಗ ಆಲ್ಮೋಸ್ಟ್ ಒಂದು 15 days ಶೂಟ್ ಮಾಡಿದೀವಿ. ತುಂಬಾ ಅಂದ್ರೆ ತುಂಬಾ ಕಲ್ತಿದ್ದೀನಿ ಸರ್. ಡೇ 1 ಇಂದ ಇಲ್ಲಿವರೆಗೂ ತುಂಬಾ ಇಂಪ್ರೂವೈಸೇಷನ್ ಆಗಿದೆ. ಅಂಡ್ ಮೋರ್ ಓವರ್ ಈಗ ನನ್ನ ಕಂಟೆಸ್ಟೆಂಟ್ಗಳು ಯಾರ್ಯಾರಿದ್ರು ಮನೇಲಿ ಎಲ್ಲ ಆಕ್ಟರ್ಸ್ ಆಗಿದ್ರು, ಅವ್ರ ಮನೆಯಿಂದ ಹೊರಗೆ ಬಂದ್ಮೇಲೆ ಫಸ್ಟ್ ಅವ್ರು ಹೇಳ್ತಿದ್ದೆ ಫಸ್ಟ್ ಒಂದು ವೆಕೇಶನ್ ತಗೋಬೇಕು, ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು ಅಂತ. ಬಟ್ ನನಗೆ ಅದು ಸಿಗ್ಲಿಲ್ಲ. ನಾನು ಡೈರೆಕ್ಟ್ ಆಗಿ ಬಂದ ತಕ್ಷಣನೇ ಈಗ ವರ್ಕ್ ಸ್ಟಾರ್ಟ್ ಮಾಡಿದ್ದೀನಿ, ವಿಚ್ ಐ ಆಮ್ ವೆರಿ ಹ್ಯಾಪಿ. ಬಿಕಾಸ್ ನನಗೆ ಐ ವಾಸ್ ಒಂದು ಕ್ಲೂಲೆಸ್ ಸ್ಟೇಟ್ ಅಲ್ಲಿ ಇದ್ದೆ. ಆಚೆ ಬಂದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಈ ಆಪರ್ಚುನಿಟಿ ಬರುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ತುಂಬಾ ಬಾಡಿನ ಪುಷ್ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಲೈಕ್ ನಿದ್ದೆ ಮಾಡಕ್ ಆಗ್ತಾ ಇಲ್ಲ, ಟೈಮ್ ಊಟ ಮಾಡಕ್ ಆಗ್ತಾ ಇಲ್ಲ. ಬಟ್ ಐ ಆಮ್ ಸ್ಟಿಲ್ ಎಂಜಾಯಿಂಗ್ ದ ಪ್ರೊಸೆಸ್. ಕಷ್ಟಪಟ್ಟರು ಅದಕ್ಕೊಂದು ರಿಸಲ್ಟ್ ಮುಂದಕ್ಕೆ ಸಿಗತ್ತೆ ಅಂತ ನಾನು ನಂಬಿದ್ದೀನಿ. ಸೊ ಐ ಆಮ್ ಸ್ಟಿಲ್ ವರ್ಕಿಂಗ್ ಆನ್ ಇಟ್. ಎಲ್ರಿಗೂ ಒಂದು ಎಮೋಷನಲ್ ಕನೆಕ್ಷನ್ ಫಸ್ಟ್ ಸೀನ್ ಆಫ್ ಕರಿಯರ್. ಯಾವುದು ಫಸ್ಟ್ ಸೀನ್ ನಾವು ಟೇಕ್ ಇಂದ ಮುಂಚೆ ಆಗಿತ್ತು, ಫೈನಲ್ ಟೇಕ್ ಹಾಕಿದ ಮುಂಚೆ ಎಷ್ಟು ಟೇಕ್ ಆಯಿತು, ಆ ಎಕ್ಸ್ಪೀರಿಯನ್ಸ್? ಸರ್ ತುಂಬಾ ಟೇಕ್ಸ್ ತಗೊಂತಾ ಇದ್ದೀನಿ ನಾನು, ಸುಳ್ಳು ಹೇಳಲ್ಲ ಆ ಬಗ್ಗೆ. ಬಿಕಾಸ್ ನನ್ಗೆ ಇದ್ರ ಬಗ್ಗೆ ಅಷ್ಟು ಐಡಿಯಾನೂ ಇರಲಿಲ್ಲ, ಏನೂ ಇರಲಿಲ್ಲ. ಸೊ ಎಲ್ಲರೂ ಇಡೀ ನಮ್ಮ ಪ್ರೊಡಕ್ಷನ್ ಅವ್ರು ಯಾರ್ಯಾರಿದ್ದಾರೆ ತುಂಬಾನೇ ಸಪೋರ್ಟ್ ಮಾಡೋದು ಸರ್. ಫಸ್ಟ್ ಟೇಕಿಂದನೂ ನಾನು ಫಸ್ಟ್ ಟೇಕ್ ತೊಗೊಂಡಾಗಲೇ ಸರ್
ಸರಿ ಬಂತ ಅಂತ ಕೇಳ್ತೀನಿ. ಅವರು ಇಲ್ಲ ಸುರೇಶ್ ನೀವು ಇನ್ನೂ ಬೆಟರ್ ಮಾಡ್ತೀರಾ, ನಿಮ್ಮ ಕೈಲಿ ಆಗತ್ತೆ ಇನ್ನೂ ಬೆಟರ್ ಮಾಡೋಕ್ಕೆ ಅಂತ ಅವರೇ ಹೇಳ್ತಿದ್ರು. ಸೊ ಫಸ್ಟ್ ಎಂಟ್ರಿ ಸೀನ್ ಆ್ಯಕ್ಚುಲಿ ನಂದು ಅದು ಹೇಳಬೇಕಾ ಗೊತ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ ಸರ್. ಸ್ಟಾರ್ಟಿಂಗ್ ಫೇಸ್ ರಿವೀಲ್ ಎಲ್ಲ ಆಗಲ್ಲ, ಬಟ್ ನೆಕ್ಸ್ಟ್ ಫೇಸ್ ರಿವೀಲ್ ಆಗುತ್ತೆ. ಸೊ ಅದೆಲ್ಲ ನೋಡಿದ್ರೆ ನಾವು ಮೂವೀಸ್ ನೋಡ್ಬಿಟ್ಟು ಆ ಫೀಲ್ ತಗೋತಾ ಇದ್ವಿ. ಈಗ ನನಗೆ ಆ ಥರ ತೋರಿಸ್ತಾ ಇದ್ದಾರೆ ಅಂತ ಐ ಆಮ್ ವೆರಿ ವೆರಿ ಪ್ರೌಡ್ ಆ್ಯಕ್ಚುಲಿ ಸರ್. ಸೊ ಬಿಗ್ ಬಾಸ್ ಏನಂದ್ರೆ ಮನೆ ತುಂಬ ಕ್ಯಾಮ್ರಾ ಇರುತ್ತೆ, ಯಾರೋ ಡೈರೆಕ್ಟರ್ ಬಟ್ ಸೀರಿಯಲ್ ಆಲ್ಟುಗೆದರ್ ಡಿಫ್ರೆಂಟ್. ಇಲ್ಲಿ ಆ್ಯಕ್ಟಿಂಗು ಇಂಪಾರ್ಟೆಂಟೇ, ನಿಮ್ಮ ಪ್ರೊನೌನ್ಸಿಯೇಷನ್ ಇಂಪಾರ್ಟೆಂಟೇ, ಎನಿ ಟೈಮ್ ಕನ್ನಡ ಭಾಷೆ ತುಂಬ ನಿಮ್ಗೆ ಅಲ್ಲೇನಾದ್ರು ಸ್ವಲ್ಪ ಚಾಲೆಂಜಿಂಗ್? ಸ್ವಲ್ಪ ಅಲ್ಲ, ತುಂಬಾನೇ ಚಾಲೆಂಜಿಂಗ್ ಇದೆ. ಬಿಕಾಸ್ ನಾನು ಅಲ್ಲಿ ಒಂದು 3 years ನಾನು ಅಬ್ರಾಡಲ್ಲಿದ್ದೆ, ಅಲ್ಲಿ ಸ್ಟಡೀಸ್ ಎಲ್ಲ ಕಂಪ್ಲೀಟ್ ಮಾಡಿದೆ. ಸೊ ಸ್ವಲ್ಪ ಇಂಗ್ಲೀಷ್ ಇನ್ಫ್ಲೂಯೆನ್ಸ್ ಜಾಸ್ತಿ ಇರ್ತಿತ್ತು. ಈವನ್ ಸ್ಕೂಲಿಂಗ್ ಟೈಮಿಂದನೂ ಸ್ವಲ್ಪ ಮಾತಾಡ್ತಿದ್ದೆ. ಬಟ್ ಇಲ್ಲಿ ಹೋದಾಗ ತುಂಬ ಸ್ಪಷ್ಟವಾಗಿ ಮಾತಾಡಬೇಕಾಗಿರುತ್ತೆ. ಈಗ ನಾರ್ಮಲಾಗಿ ನಾವು ಮನೆಯಲ್ಲೇ ಕನ್ನಡನೇ ಮಾತಾಡ್ತೀವಿ, ಬಟ್ ಸೀರಿಯಲ್ ಅಂತ ಬಂದಾಗ, ಒಂದು ಸಿನಿಮಾ ಅಂತ ಬಂದಾಗ ಅಲ್ಲಿ ಬೇಕಾಗಿರೋ ಸ್ಪಷ್ಟತೆ ಏನಿದೆ ಅದು ತುಂಬ ಎಕ್ಸ್ಟ್ರಾ ಬೇಕಾಗುತ್ತೆ. ಸೊ ಅಲ್ಲಿ ಸ್ವಲ್ಪ ಚಾಲೆಂಜಿಂಗ್ ಆಗಿ ಫೇಸ್ ಮಾಡೋದು. ಬಿಕಾಸ್ ಆ ವಾಯ್ಸ್ ಏನಿದೆ ಅದನ್ನ ನೀವು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಮೇಂಟೈನ್ ಮಾಡ್ತಾ ಹೋಗ್ಬೇಕಾಗತ್ತೆ ಆ ವಾಯ್ಸ್ ಎಲ್ಲ. ಆ್ಯಂಡ್ ಆಲ್ಸೋ ಲ್ಯಾಂಗ್ವೇಜ್ ಲೈಕ್ ಕನ್ನಡ ಸ್ಪಷ್ಟತೆ, ನೀವು ಪ್ರೊನೌನ್ಸಿಯೇಷನ್ ಅಂತ ಹೇಳಿದ್ರಲ್ಲ, ಅದು ಸ್ವಲ್ಪ ಚಾಲೆಂಜಿಂಗ್ ಆಗಿ ಅನ್ನಿಸ್ತಿದೆ. ಬಟ್ ಇವೆಂಚುಲಿ ಈಗ ಬುಕ್ಸ್ ಓದೋದ್ರಿಂದ ಹಿಡಿದು, ಕನ್ನಡ ಪಾಡ್ಕಾಸ್ಟ್ಗಳನ್ನ ಕೇಳೋದ್ರಿಂದ ಹಿಡಿದು, ಮತ್ತು ಇಲ್ಲಿರೋ ಸೀನಿಯರ್ ಆರ್ಟಿಸ್ಟ್ ಜೊತೆ ಮಾತಾಡೋದ್ರಿಂದ ಹಿಡಿದು ಅದೆಲ್ಲ ತುಂಬ ಹೆಲ್ಪ್ ಆಗ್ತಿದೆ ಸರ್. ಸೊ ಗ್ರ್ಯಾಜುವಲ್ ಆಗಿ ಇಂಪ್ರೂವ್ ಆಗ್ತಾ ಇದೆ ಅಂತ ಹೇಳ್ತೀನಿ. ಇನ್ನೂ ಇಂಪಾರ್ಟೆಂಟ್ ಅಂದರೆ ನಾವು ತುಂಬ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡೋದಲ್ಲ, ಎದುರುಗಡೆ ಕೋಆರ್ಡಿನೇಷನ್ಸ್ ಕೂಡ ಹೌದು. ಎಸ್ಪೆಷಲಿ ಸೀರಿಯಲ್ ಅಂದರೆ ಡ್ಯೂರೇಷನ್ ಕಡಿಮೆ ಆಗುತ್ತೆ, ಮೋರ್ ಸೀನ್ಸ್ ಶೂಟ್ ಆಗುತ್ತೆ. ಹೌದು ಇನಿಷಿಯಲಿ ಕಾಂಪ್ರಮೈಸ್ ಆಗುತ್ತೆ. ಹೌದು ಸೊ ನಿಮಗೆ ಕೋಆರ್ಡಿನೇಷನ್ಸ್ ಆರ್ಟಿಸ್ಟ್ಗಳು ನಿಮ್ಮ ಜೊತೆ ಕೋಆರ್ಡಿನೇಟ್ ಮಾಡ್ತಾರೆ? ನನ್ನ ಕೋ ಆರ್ಟಿಸ್ಟ್ಗಳು ಯಾರ್ಯಾರಿದ್ದಾರೆ ಎಲ್ಲ ಲೈಕ್ ಆ್ಯಕ್ಟಿಂಗ್ ಬ್ಯಾಕ್ಗ್ರೌಂಡಿಂದ ಬಂದಿರೋರು. ಲೈಕ್ ನನ್ನ ತಮ್ಮನ ಕ್ಯಾರೆಕ್ಟರ್ ಮಾಡಿರೋರಾಗಲಿ, ಅವನದು ಫೀಮೇಲ್ ಪಾರ್ಟ್ನರ್ ಕ್ಯಾರೆಕ್ಟರ್ ಮಾಡಿರೋದಾಗಲಿ, ಎಲ್ಲರೂ ಲೈಕ್ ಆ್ಯಕ್ಟಿಂಗ್ ಬ್ಯಾಕ್ಗ್ರೌಂಡಿಂದನೇ ಬಂದಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಅವ್ರ ಆ್ಯಕ್ಟಿಂಗ್ನ ನೋಡಿ ನಾನು ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದೀನಿ. ಈ ಸೀನ್ನ ಈ ಥರ ತೊಗೋಬೋದಲ್ವಾ, ಈ ಸೀನಲ್ಲಿ ಈ ಥರ ಹೇಳ್ಬೋದಿತ್ತಲ್ವಾ. ಸೊ ಅದು ಎಲ್ಲೋ ಒಂದು ಕಡೆ ಲೈಕ್ ಪಾಸಿಟಿವ್ ಆಗಿ ನನಗೆ ತುಂಬ ಮೋಟಿವೇಟ್ ಮಾಡ್ತಿದೆ ಸರ್. ಆ್ಯಂಡ್ ಆಲ್ಸೋ ಸೀನಿಯರ್ ಆರ್ಟಿಸ್ಟ್ ಅನುಷಾ ಮ್ಯಾಮ್ ಇರ್ಬೋದು, ಅವ್ರು ತುಂಬ ಸೀರಿಯಲ್ಗಳು ಮಾಡ್ಕೊಂಡ್ಬಂದಿದ್ದಾರೆ. ಸಾಯಿ ಪ್ರಕಾಶ್ ಸರ್ ಲೈಕ್ ಲೆಜೆಂಡ್ ಅವರು ಡಿರೆಕ್ಟರ್. ಸೊ ಅವ್ರು ಈಗ ಶಂಕರ್ ನಾಗ್ ಸರ್ ಟೈಮಿಂದನೂ ಅವ್ರು ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಅವರೆಲ್ಲ ಇದ್ದಾಗ ತುಂಬಾ ಮೋಟಿವೇಶನ್. ನನ್ನ ತಾತನ ಕ್ಯಾರೆಕ್ಟರ್ ಅವ್ರು ಮಾಡ್ತಿದ್ದಾರೆ ಅಂತ ಹೇಳಿದಾಗ, ಆ್ಯಂಡ್ ವಿಜಯ್ ಕಾಶಿ ಸರ್, ಅಶೋಕ್ ಹೆಗ್ಡೆ ಸರ್, ಎಲ್ಲ ಲೆಜೆಂಡ್ಸ್ ಇದ್ದಾರೆ. ಸೊ ಅವ್ರನ್ನೆಲ್ಲ ನೋಡಿದಾಗ ಓಕೆ, ಈ ಆಪರ್ಚುನಿಟಿನ ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು ಅಂತ ಆ ಥರ ಮೋಟಿವೇಶನ್ ತುಂಬ ಬರ್ತಿದೆ ಸರ್. ಸೊ ನಿಮ್ಗೆ ಏನು ಅನ್ಸುತ್ತೆ ಇಷ್ಟು ಎಪಿಸೋಡ್ಗಳ ನಮ್ಮನ್ನ ನೀವು ಕರೆ ಮಾಡಿ ಅನ್ಎಡಿಟೆಡ್ ವರ್ಷನ್ ಓಕೆ, ನೋಡಿದಾಗ ನಿಮ್ಗೆ ಏನು ಅನಿಸ್ತು? ನಂಗೆ ಸ್ಟಾರ್ಟಿಂಗ್ ಕ್ಲಿಪ್ಪಿಂಗ್ಸ್ ನೋಡಿದಾಗ ನಮ್ಮ ಡೈರೆಕ್ಟರ್ ಹೇಗೆ ಅಂತ ಹೇಳಿದ್ರೆ, ಅದು ಚೆನ್ನಾಗಿ ಬರೋವರೆಗೂ ಬಿಡಲ್ಲ. ನೀನು 1 ಟೇಕ್ ಅಲ್ಲ 100 ಟೇಕ್ ತಗೋ, ನೀ ಮಾಡು. ಯಾರಿಗೆ ಎಷ್ಟೇ ಟೈಮ್ ಆಗಲಿ ಏನೇ ಆಗಲಿ, ಬಟ್ ಅವ್ರಿಗೆ ಖುಷಿ ಆಗಬೇಕು, ನನಗೆ ಖುಷಿ ಆಗಬೇಕು. ನಾನು ನೋಡಿದಾಗ ನಾ ಓಕೆ ಅಂತ ಹೇಳೋರ್ಗು ನೀನು ಮಾಡು ಅಂತಲೇ ಮಾಡಿಸ್ಕೊಂಬಂದಿದ್ದಾರೆ. ಸೊ ನಾನು ಫಸ್ಟ್ ಟೈಮ್ ನೋಡಿದಾಗ, ನಾನು ಪ್ರೋಮೋನು ಕೂಡ ಬಿಗ್ ಬಾಸ್ ಮನೆ ಒಳಗೆ ಹೋದ್ಮೇಲೆ ನೋಡಿದ್ದೆ. ಅಲ್ಲಿವರೆಗೂ ನಾನು ಪ್ರೋಮೋ ಫೋನಲ್ಲಿ ನೋಡಿರಲಿಲ್ಲ. ಅಲ್ಲಿ ಹೋಗಿ ಅವ್ರ ಜೊತೆ ಕೂತಾಗ ಅವಾಗಲೇ ನೋಡಿದಾಗ ಅವಾಗ ನನಗೆ ಖುಷಿ ಆಯಿತು. ಪರವಾಗಿಲ್ವಲ್ಲ, ಲೈಕ್ ತುಂಬ ಬಿಗಿನರ್ ಥರ ಕಾಣಿಸ್ತಿರ್ಲಿಲ್ಲ ನನಗೆ. ಸೊ ನನಗನ್ನಿಸ್ತು ಓಕೆ, ಐ ಹ್ಯಾವ್ ಡನ್ ಅ ಗುಡ್ ಜಾಬ್, ಒಳ್ಳೆ ಟೀಮ್ ಜೊತೆ ಇದ್ದೀನಿ, ಒಳ್ಳೆ ಕೈಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ನಂಗೆ ಅಲ್ಲಿ ಅನಿಸ್ತು. ಉತ್ತಮ್ ಮುದಿಯವರು ಜೊತೆಯಲ್ಲಿ ಹೌದು ಅವ್ರ ಜೊತೆ ಕೆಲಸ ಮಾಡಿರೋ ನ್ಯೂ ಕಮರ್ಸ್ ಸ್ಟಾರ್. ಹೌದು. ಸೊ ಅವ್ರ ಎಕ್ಸ್ಪೀರಿಯನ್ಸ್ ಅವ್ರು ನಿಮ್ಗೆ ಹೆಂಗೆ ಗೈಡ್ ಮಾಡ್ತಾರೆ? ಸೊ ಮಧು ಸರ್ ಬೇಸಿಕಲಿ ಅವ್ರ ವರ್ಕ್ ಎಥಿಕ್ಸ್ನ ನೋಡಿದ್ರೆ ಸರ್, ನನಗೆ ಒಬ್ಬ ಮನುಷ್ಯ ಇಷ್ಟೊಂದೆಲ್ಲ ಹೆಂಗೆ ಹಾರ್ಡ್ ವರ್ಕ್ ಮಾಡ್ಬೋದು ಅಂತ ನಂಗೆ ಅನ್ಸುತ್ತೆ. ಬಿಕಾಸ್ ಬೆಳಿಗ್ಗೆ ನಾವು ಬಂದು ತಿಂಡಿ ಮಾಡ್ತೀವಿ, ಊಟ ಮಾಡ್ತೀವಿ, ನೈಟ್ ಡಿನ್ನರ್ ಮಾಡ್ತೀವಿ, ಅವ್ರು ಎಲ್ಲ ಮರ್ತ್ಬಿಟ್ಟಿರ್ತಾರೆ. ಸ್ಟಾರ್ಟಿಂಗಿಂದ ಪ್ರತಿ ಸೀನ್, ಪ್ರತಿ ಆ್ಯಕ್ಟರ್ಗಳು ನೀವು ಹೆಂಗೆ ಮಾಡಬೇಕು, ಎಕ್ಸ್ಪ್ರೆಷನ್ ಹೆಂಗೆ ಬರಬೇಕು ಅಂತ ಬೆಳಿಗ್ಗೆಯಿಂದ ನೈಟ್ವರೆಗೂ ಅವ್ರು ತೋರಿಸ್ಬಿಟ್ಟೆ ಮಾಡಿಸ್ತಾರೆ ಸರ್. ಸೊ ಅವ್ರದ್ದು ಕೆಲಸ ನೋಡಿದ್ರೆ ನಾವು ಏನೂ ಮಾಡ್ತಿಲ್ಲ ಅಂತ ಅನ್ಸ್ಬಿಡುತ್ತೆ. ಸೊ ಅವ್ರದ್ದು ಅಂಡರಲ್ಲಿ ನಾನು ವರ್ಕ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಲೈಕ್ ಗ್ರೋತ್ ಆಗೋಕ್ಕೆ ತುಂಬ ಚಾನ್ಸಸ್ ಜಾಸ್ತಿ ಇದೆ. ಆ್ಯಂಡ್ ದ ವೇ ಹಿ ಟ್ರೀಟ್ಸ್ ಎವ್ರಿ ಒನ್, ಹೆಂಗೆ ಟ್ರೀಟ್ ಮಾಡ್ತಾರೆ ಒಬ್ಬೊಬ್ರು ಅಂದರೆ ಸ್ಪೆಷಲ್ ಅಟೆನ್ಷನ್ ಕೊಡ್ತಾರೆ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಗಳಿಗೂ. ಈ ಥರನೇ ಮಾಡಬೇಕು ಅಂತ ಹೇಳ್ತಾರೆ. ಸೊ ಐ ಥಿಂಕ್ ಒಳ್ಳೆ ಕಡೆ ಬಂದು ಸೇರಿದ್ದೀನಿ ಅಂತ ನಂಗೆ ಅನ್ಸುತ್ತೆ. ಈ ಬಿಗ್ ಬಾಸ್ನ ಟ್ಯಾಗ್ಲೈನ್ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್. ಹೌದು.
ಶೋನು ಹಂಗೆ ಇತ್ತು, ಬಟ್ ನಿಮ್ಮ ಲೈಫ್ ಕೂಡ ಟ್ಯಾಗ್ ಲೈನ್ ಕರೆಕ್ಟಾಗಿ ಅಂತ ಅನ್ಸುತ್ತೆ. ಹೌದು, ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಎಕ್ಸಾಕ್ಟ್ಲಿ ಸರ್. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್. ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗೆ ಆಪರ್ಚುನಿಟೀಸ್ ಕ್ರಿಯೇಟ್ ಆಗ್ತಾ ಇದೆ ಆ್ಯಂಡ್ ಐ ಆಮ್ ಟೇಕಿಂಗ್ ಇಟ್. ಐ ಹೋಪ್ ನಾನು ಜಸ್ಟಿಸ್ ಮಾಡ್ತೀನಿ ಅದಕ್ಕೆ, ಬಿಕಾಸ್ ನಾನು 100% ನಾನು ಕೊಡ್ತಾ ಇದ್ದೀನಿ. ಸೊ ಆ್ಯಸ್ ಯು ಸೆಡ್, ಲೈಕ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ದ ಅನ್ಎಕ್ಸ್ಪೆಕ್ಟೆಡ್. ಲೈಕ್ ನೆಕ್ಸ್ಟ್ ಏನಾಗುತ್ತೆ, ಪರ್ಟಿಕ್ಯುಲರ್ ಒಂದೊಂದು ಎಪಿಸೋಡ್ಸು ಕೂಡ ತುಂಬಾ ಸ್ಟೋರಿನೂ ಹಾಗೆ ಇದೆ. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಇದೆ ನಮ್ಮದು ಪವಿತ್ರ ಬಂಧನ ಸೀರಿಯಲಲ್ಲೂ. ಸೊ ನನ್ನ ಲೈಫು ಹಾಗೆ ಬರ್ತಾ ಇದೆ. ಸೊ ಪ್ಯಾರಲಲ್ಲಿ ಇದನ್ನೂ ಅಲೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿ ಹೋಗ್ತಿದೆ ಗೊತ್ತಿಲ್ಲ. ಈಗ ಟ್ರೆಂಡಿಂಗ್ ಅಲ್ಲಿ ಇರೋದು ಬಡವ್ರ ಮಕ್ಕಳು ಬೆಳಿಬೇಕು. ಹಾಂ, ಒಂದು ಬಡವ್ರ ಮಗ ಬಿಗ್ ಬಾಸ್ ಗೆದ್ದಿದ್ದಾನೆ, ಹೌದು. ಅದ್ರ ಬಗ್ಗೆ ಏನು ಹೇಳ್ತೀರಾ? ಆಮೇಲೆ ಇನ್ನೊಂದು ಪ್ರಶ್ನೆ ಇದೆ. ಸರಿ, ಆ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಲೈಕ್ ಪರ್ಟಿಕ್ಯುಲರ್ ಆಗಿ ಅದ್ರ ಬಗ್ಗೆ ಮಾತಾಡಲ್ಲ. ಬಟ್ ಬಡವ್ರ ಮಕ್ಳು ಗೆಲ್ಲಬೇಕು, ಶ್ರೀಮಂತರ ಮಕ್ಳು ಗೆಲ್ಲಬೇಕು, ದ್ಯಾಟ್ ಈಸ್ ಸೆಕೆಂಡ್ರಿ. ಟ್ಯಾಲೆಂಟ್ ಗೆಲ್ಲಬೇಕು, ಟ್ಯಾಲೆಂಟ್ ಗೆದ್ದಿದೆ ಅಷ್ಟೇ ಸರ್. ಸೊ ಗಿಲ್ಲಿ ಗೆದ್ದಿರೋದ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ತುಂಬಾ ಖುಷಿ ಇದೆ ಸರ್. ಬಿಕಾಸ್ ನಾನು ಹೊರಗಡೆ ಯಾವತ್ತೋ ಒಂದು ಪ್ರಮೋಷನ್ಗೆ ಹೋಗಿದ್ದಾಗ ಅಲ್ಲೂ ಕೇಳ್ತಾರೆ, ಗಿಲ್ಲಿ ಈ ಥರ ಕ್ರೇಜ್ ಎಲ್ಲ ನೋಡ್ತಿದ್ದೀರಾ, ಏನು ಅನ್ಸುತ್ತೆ ಅಂತ. ಅವನೇನೋ ಮಾಡ್ತಿದ್ದಾನೆ ಒಳಗೆ ಅಂದಿದ್ದಕ್ಕೇನೆ ನಿಮ್ಗೆಲ್ಲ ಇಷ್ಟ ಆಗ್ತಿರೋದು. ನಿಮ್ಗೆ ಇಷ್ಟ ಆಗ್ತಿದ್ದಾನೆ, ಅವ್ನು ಗೆದ್ದಿದ್ದಾನೆ. ಟಾಪ್ 6 ಅಲ್ಲಿ ರಾಶಿಕಾ ಇಲ್ಲದೆ ಇರೋದು ಏನಾದ್ರು ಬೇಸರ ಅನ್ಸುತ್ತಾ? ಬೇಜಾರಾಯಿತು ಸರ್. ಈವನ್ ನಾನು ಎವಿಕ್ಟ್ ಆದಾಗಲೂ ಐ ಫೆಲ್ಟ್ ಲೈಕ್ ಟಾಪ್ 5 ಅಲ್ಲಿ ಇರಬೇಕಿತ್ತು ನಾನು ಅಂತ. ಸೊ ರಾಶಿಕನು ನಾನು ಟಾಪ್ 3 ಅಲ್ಲೇ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಇವೆಂಚುಲಿ ಈಗ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ, ಜನರು ನೋಡೋ ರೀತಿ ಎರಡೂ ಒಂದೇ ಇರಲ್ಲ. ಸೊ ದಟ್ ಈಸ್ ಫೈನ್. ವೋಟಿಂಗ್ ಇಂದ ಅದು ಇದೆ. ರಾಶಿಕಾ ಮತ್ತೆ ನಿಮ್ಮ ಸ್ನೇಹ ಹಂಗೆ ಕಂಟಿನ್ಯೂ ಆಗತ್ತಾ, ಅಥವಾ ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಬಣ್ಣಗಳನ್ನೆಲ್ಲ ಕಟ್ತಿದೆ? ಸೊ ಅದ್ರದ್ದು ನಿಮ್ಮ ಗಂಡದ ಬಗ್ಗೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ರಾಶಿಕಾ ಮತ್ತೆ ನಾವು ತುಂಬಾ ಒಳ್ಳೆ ಸ್ನೇಹಿತರು. ಮನೆ ಒಳಗೂ ಕೂಡ, ಹೊರಗೆ ಬಂದ್ಮೇಲೂ ಅನುಬಂಧದಲ್ಲಿ ಮೀಟ್ ಮಾಡಿದ್ವಿ, ಫಿನಾಲೆ ಟೈಮಲ್ಲಿ ಮೀಟ್ ಮಾಡಿದ್ವಿ. ಸೊ ಸ್ಟಿಲ್ ಗುಡ್ ಫ್ರೆಂಡ್ಸ್, ಹಾಗೆ ಇರ್ತೀವಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು. ಲಾಸ್ಟ್ ಒಂದು ಕ್ವಶನ್. ನಿಮ್ಮ ತಾಯಿ ಈ ಸೀರಿಯಲ್ ಇಟ್ಕೊಂಡಾಗ ನಿಮ್ಮ ತಾಯಿ ಏನು ಮಾಡ್ತಾರೆ? ಮನೆಯಲ್ಲ, ಆಕ್ಚುಲಿ ಅಮ್ಮಂಗೆ ನಾನು ಫಸ್ಟ್ ಸೀರಿಯಲ್ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಅಲ್ಲೂ ಸ್ಟಾರ್ಟಿಂಗ್ ಬಿಗ್ ಬಾಸ್ಗೆ ಹೋಗುವಾಗ ಹೆಂಗ್ ಶಾಕ್ ಆಗಿದ್ರು, ಇಲ್ಲೂ ಶಾಕ್ ಆದ್ರು. ಅಲ್ಲೂ ರಿಯಾಲಿಟಿ ಶೋ ಇತ್ತು, ಹೆಂಗೂ ಸಸ್ಟೈನ್ ಆಗ್ತಾನೆ ಅಂತ. ಬಟ್ ಇಲ್ಲಿ ಆಕ್ಟಿಂಗ್ ಮಾಡಬೇಕಾಗಿರುತ್ತೆ. ಸೊ ಅಲ್ಲೂ ಶಾಕ್ ಆದ್ರು, ಸೈಮಲ್ಟೇನಿಯಸ್ ಆಗಿ ಖುಷಿನೂ ಆದ್ರು. ಓಕೆ, ನನ್ನ ಮಗ ಮತ್ತೆ ಟಿವಿಲಿ ನೋಡ್ಬೋದು ಅಂತ. ಸೊ ಶಿ ವಾಸ್ ಹ್ಯಾಪಿ.